ವೆಸ್ಟ್ ಏಷ್ಯಾನಲ್ಲಿ ಏನು ಯುದ್ಧ ನಡೀತಾ ಇದೆ, ಇಸ್ರೇಲು ಮತ್ತು ಅಮೇರಿಕನವರು ಏನು ಇರಾನ್ ಮೇಲೆ ಯುದ್ಧ ಶುರು ಮಾಡಿದ್ದಾರೆ, ದಾಳಿ ಶುರು ಮಾಡಿದ್ದಾರೆ. ಆ ಯುದ್ಧದ ಪರಿಣಾಮ ಭಾರತದ ಮೇಲೆ ಯಾವ ಮಟ್ಟದಲ್ಲಿರುತ್ತೆ, ಯಾವ್ಯಾವ ಕ್ಷೇತ್ರ ಆ ಯುದ್ಧದಿಂದ ಅಫೆಕ್ಟ್ ಆಗುತ್ತೆ ಅಂತ ನೋಡೋದಾದರೆ, ಮುಖ್ಯವಾಗಿ ತುಂಬ ಇಂಪಾರ್ಟೆಂಟ್ ಆಗಿರೋ ಕಚ್ಚಾ ತೈಲ ಮತ್ತು ಗ್ಯಾಸನ್ನು ಭಾರತ ವೆಸ್ಟ್ ಏಷ್ಯಾ ಪ್ರದೇಶದಿಂದ ಗಲ್ಫ್ ಕಂಟ್ರೀಸಿಂದ ಇಂಪೋರ್ಟ್ ಮಾಡ್ಕೊತಾ ಇದ್ದೀರಿ. ಅದರ ಡಿಪೆಂಡೆನ್ಸಿ ಎಷ್ಟಿದೆ ಅಂತ ನೋಡೋದಾದರೆ, ಪರ್ಷಿಯನ್ ಗಲ್ಫ್ ಮುಖಾಂತರನೇ ಭಾರತ 40% ಕಚ್ಚಾ ತೈಲವನ್ನು ಇಂಪೋರ್ಟ್ ಮಾಡ್ಕೊತಾ ಇದೆ. ಅದ್ರ ಜೊತೆಗೆ 80% ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸನ್ನು ಅದೇ ಗಲ್ಫ್ ಮುಖಾಂತರ ಇಂಪೋರ್ಟ್ ಮಾಡ್ಕೊತಾ ಇದೆ. ಮತ್ತು 90% LPG ಗ್ಯಾಸನ್ನು ಕೂಡ ನಾವು ಈ ಪರ್ಷಿಯನ್ ಗಲ್ಫ್ ಮುಖಾಂತರ, ಸ್ಟ್ರೈಟ್ ಆಫ್ ಹಾರ್ಮುಜ್ ಮುಖಾಂತರನೇ ಇಂಪೋರ್ಟ್ ಮಾಡ್ಕೊತಾ ಇದ್ದೀರಿ. ಸೊ ಈ ಯುದ್ಧ ಇನ್ನೂ ಭಾಳಷ್ಟು ದಿನ ನಡೆದರೆ, ಇನ್ನೂ ಪ್ರೊಲಾಂಗ್ ಆದರೆ ಈ ಎಲ್ಲ ಇಂಪೋರ್ಟ್ಸ್ ಮೇಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ. ಸ್ಟ್ರೈಟ್ ಆಫ್ ಹಾರ್ಮುಜಲ್ಲಿ ಏನು ಆಯಿಲ್ ಟ್ಯಾಂಕರ್ ಮೂವ್ಮೆಂಟ್ ಏನೋ ಡಿಸ್ರಪ್ಟ್ ಆಗಿದೆ, ಸ್ಟಾಪ್ ಆಗಿದೆ, ಅದರಿಂದ ಪ್ರಪಂಚದ 20% ಆಯಿಲ್ ಫ್ಲೋ, ಎನರ್ಜಿ ಫ್ಲೋಸು ಡಿಸ್ರಪ್ಟ್ ಆಗಿದೆ. ಹಾಗಾಗಿ ಮಾರ್ಕೆಟ್ನಲ್ಲಿ ಸಪ್ಲೈ ಕಡಿಮೆ ಆಗಿರೋದ್ರಿಂದ ಬೆಲೆ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗ್ತಾ ಇದೆ. ಯುದ್ಧ ಶುರು ಆಗೋದಕ್ಕಿಂತ ಮುಂಚೆ ಪ್ರತಿ ಬ್ಯಾರೆಲ್ ಕ್ರೂಡ್ ಆಯಿಲು $70 to $80 ಟ್ರೇಡ್ ಆಗ್ತಾ ಇತ್ತು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಪ್ರತಿ ಒಂದು ಬ್ಯಾರೆಲ್ ಕ್ರೂಡ್ ಆಯಿಲು $115 to $120 ಟ್ರೇಡ್ ಆಗ್ತಾ ಇದೆ. ಸೊ ಹಲವಾರು ದೇಶಗಳು ಈ ಒಂದು ಪ್ರೈಸ್ ರೈಸನ್ನು ಗ್ರಾಹಕರಿಗೆ, ಕನ್ಸ್ಯೂಮರ್ಸ್ಗೆ ತಲುಪಿಸಿದ್ದಾರೆ, ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ. ಆದರೆ ಭಾರತದಲ್ಲಿ ಇಂಡಸ್ಟ್ರೀಸ್ ಏನು ಡೀಸೆಲ್ ಬಳಸ್ತಾರೆ ಅದನ್ನು ಬೆಲೆ ಜಾಸ್ತಿ ಮಾಡಿದ್ದಾರೆ. ಅಡುಗೆ ಕುಕ್ಕಿಂಗ್ ಗ್ಯಾಸ್ ಏನಿದೆ, ಅಡುಗೆ ಅನಿಲ, ಅದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿದೆ. ಮತ್ತು ಪ್ರೀಮಿಯಂ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ದಾರೆ. ಆದರೆ ಕಾಮನ್ ಪೆಟ್ರೋಲ್ ಏನಿದೆ, ಜನರಲ್ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ಇದುವರೆಗೆ ಜಾಸ್ತಿ ಮಾಡಿಲ್ಲ. ಈ ರೀತಿ ಜಾಸ್ತಿ ಮಾಡದೇ ಇರೋದ್ರಿಂದ ಪ್ರತಿ ಲೀಟರ್ ಪೆಟ್ರೋಲ್ ಮೇಲೆ $24, ಡೀಸೆಲ್ ಮೇಲೆ $30 ನಷ್ಟ ಆಗ್ತಾ ಇದೆ. ಪ್ರತಿದಿನಕ್ಕೆ ಸರ್ಕಾರದ ತೈಲ ಕಂಪನಿಗಳಿಗೆ 2400 ಕೋಟಿ ನಷ್ಟ ಆಗ್ತಾ ಇದೆ ಅಂತ ಪೆಟ್ರೋಲಿಯಂ ಸಚಿವರು ಸಂಸತ್ನಲ್ಲಿ ಉತ್ತರ ಕೊಟ್ಟಿರ್ತಾರೆ. ಈ 2400 ಕೋಟಿ ನಷ್ಟ ಏನಾಗ್ತಾ ಇದೆ, ಅದನ್ನು ಈ ಒಂದು ಸರ್ಕಾರದ ತೈಲ ಕಂಪನಿಗಳ ಮೇಲೆ ಈ ನಷ್ಟವನ್ನು ಕಡಿಮೆ ಮಾಡೋದಕ್ಕೆ ಸರ್ಕಾರ ಎಕ್ಸೈಸ್ ಡ್ಯೂಟಿ ಮತ್ತು ಬೇರೆ ಬೇರೆ ಸೆಸ್ಸು ಸರ್ಚಾರ್ಜನ್ನು ಕಡಿಮೆ ಮಾಡೋ ಆದೇಶವನ್ನು ಕೊಟ್ಟಿದೆ. $10 ಪೆಟ್ರೋಲ್ ಡೀಸೆಲ್ ಮೇಲೆ ಎಕ್ಸೈಸ್ ಡ್ಯೂಟಿಯನ್ನು ಕೇಂದ್ರ ಸರ್ಕಾರ ಕಡಿಮೆ ಮಾಡಿದೆ. ಇದರಿಂದ ಗ್ರಾಹಕರಿಗೆ ಏನು ಬದಲಾವಣೆ ಆಗಲ್ಲ, ಪೆಟ್ರೋಲ್ ಪಂಪಲ್ಲಿ ಬೆಲೆ ಸೇಮೇ ಇರುತ್ತೆ. ಆದರೆ ಈ ತೈಲ ಕಂಪನಿಗಳಿಗೆ ನಷ್ಟ ಆಗ್ತಾ ಇತ್ತು, ಅದು ಸ್ವಲ್ಪ ಮಟ್ಟಿಗೆ ಈ ಒಂದು ಎಕ್ಸೈಸ್ ಡ್ಯೂಟಿ ಕಟ್ಟು ಕಡಿಮೆ ಆಗುತ್ತೆ. ಆದರೆ ಸರ್ಕಾರಕ್ಕೆ ಈ ನಿರ್ಧಾರದಿಂದ ರೆವೆನ್ಯೂ ಕಮ್ಮಿ ಆಗುತ್ತೆ, ಅದು ಬೇರೆ ಸಮಸ್ಯೆನೇ ಕ್ರಿಯೇಟ್ ಮಾಡುತ್ತೆ. ಈಗಾಗಲೇ ದೇಶದೆಲ್ಲೆಡೆ ಈ ಒಂದು LPG ಶಾರ್ಟೇಜ್ ಆಗಿರ್ಬೋದು ಅಥವಾ ಪೆಟ್ರೋಲ್ ಡೀಸೆಲ್ಗೆ ಪ್ಯಾನಿಕ್ ಆಗಿರ್ಬೋದು, ಅದು ಈಗಾಗಲೇ ನಾವು ನೋಡೋದಕ್ಕೆ ಕಾಣಿಸ್ತಾ ಇದೆ. ಮನೆ ಬಳಕೆ ಸಿಲಿಂಡರ್ಗೆ ಗ್ಯಾಸ್ ಏಜೆನ್ಸಿ ಮುಂದೆ ಸಾಲ್ಗಟ್ಟಿ ನಿಂತಿರೋ ದೃಶ್ಯಗಳು ಮಾಧ್ಯಮದಲ್ಲಿ ವರದಿ ಆಗ್ತಾ ಇದೆ. ಅದ್ರ ಜೊತೆಗೆ ಹೋಟೆಲ್ಗಳಿಗೆ ಈ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರನ್ನು ಕಡಿಮೆ ಸಪ್ಲೈಯನ್ನು ಕಟ್ ಮಾಡಿಬಿಟ್ಟು ಡೊಮೆಸ್ಟಿಕ್ ಕನ್ಸಂಪ್ಷನ್ಗೆ, ಮನೆ ಬಳಕೆಗೆ ಡೈವರ್ಟ್ ಮಾಡಿರೋದ್ರಿಂದ ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ನಿಂತೋಗಿದೆ, ಇದು ಅಥವಾ ಕಡಿಮೆ ಇದೆ. ಹಾಗಾಗಿ ತುಂಬ ಹೋಟೆಲ್ಗಳು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ. ಇನ್ನೂ ಹಲವಾರು ಹೋಟೆಲ್ಗಳು ಸಂಪೂರ್ಣವಾಗಿ ಕೆಲಸ ಮಾಡೋದನ್ನೇ ಕ್ಲೋಸ್ ಮಾಡಿದ್ದಾರೆ. ಹೋಟೆಲ್ ಉದ್ಯಮ ಕ್ಲೋಸ್ ಆಗಿದೆ. ಹೋಟೆಲ್ ಉದ್ಯಮದ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರಿದೆ. ಸೊ ಇದನ್ನು ನೋಡೋದಕ್ಕೆ ಸಿಗ್ತಾ ಇದೆ. ಅದ್ರ ಜೊತೆಗೆ ಎಂಟೈರ್ ಎಕಾನಮಿನೇ ಈ ಎನರ್ಜಿ ಇಂಪೋರ್ಟ್ಸ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಈ ಎನರ್ಜಿ, ಪೆಟ್ರೋಲ್ ಡೀಸೆಲ್ ಇಲ್ಲ ಅಂದರೆ ಎಂಟೈರ್ ಎಕಾನಮಿನೇ ನಡೆಯೋದು ತುಂಬ ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ಈ ಶಾರ್ಟೇಜ್ ಜೊತೆಗೆ ಈ ಕ್ರೂಡ್ ಆಯಿಲ್ ಬೆಲೆ ಏನಾದರೂ ಜಾಸ್ತಿ ಆದರೆ ಅದು ಬೆಲೆ ಏರಿಕೆಗೂ ಕಾರಣ ಆಗುತ್ತೆ. ಇನ್ಫ್ಲೇಷನನ್ನು ಕೂಡ ಅದು ಜಾಸ್ತಿ ಮಾಡುತ್ತೆ. ಅದ್ರ ಜೊತೆಗೆ ಈ GDP ಗ್ರೋತ್ ಏನಿರುತ್ತೆ, RBI GDP ಗ್ರೋತ್ ಫೋರ್ಕಾಸ್ಟನ್ನು ಲೆಕ್ಕ ಹಾಕಿದಾಗ ಈ ಕ್ರೂಡ್ ಆಯಿಲ್ ಬೆಲೆ ಒಂದು ಬ್ಯಾರೆಲ್ಗೆ $70 ಇರುತ್ತೆ ಅಂತ ಅಂದಾಜು ಮಾಡಿಕೊಂಡು ಲೆಕ್ಕ ಹಾಕಿರ್ತಾರೆ. ಆದರೆ ಈಗ ಅದು $115-120 ಟ್ರೇಡ್ ಆಗ್ತಾ ಇದೆ. $150-200 ಕೂಡ ಹೋಗ್ಬೋದು ಅಂತ ಅಂದಾಜು ಮಾಡಲಾಗ್ತದೆ, ಪ್ರೆಡಿಕ್ಷನ್ ಮಾಡಲಾಗ್ತದೆ. ಸೊ ಹಾಗಾಗಿ ಭಾರತದ GDP ಗ್ರೋತ್ಗೂ ಕೂಡ ಅದು ಬೆಳವಣಿಗೆಯನ್ನು ಕೂಡ ಅದು ಕಡಿಮೆ ಮಾಡುತ್ತೆ. ಬೆಳವಣಿಗೆ ಕಡಿಮೆ ಆದರೆ ಉದ್ಯೋಗ ಸೃಷ್ಟಿ ಕಡಿಮೆ ಆಗುತ್ತೆ, ಜಾಬ್ ಲಾಸಸ್ ಬರ್ಬೋದು. ಅದರ ಜೊತೆಗೆ ಎಕಾನಮಿ ರಿಸೆಷನ್ಗೂ ಕೂಡ ಹೋಗೋ ಸಾಧ್ಯತೆ ಇದೆ. ಭಾರತದ ಎಕಾನಮಿ ಮಾತ್ರ ಅಲ್ಲ, ಇಡೀ ಪ್ರಪಂಚದ ಎಕಾನಮಿ ರಿಸೆಷನ್ಗೆ ತಳ್ಳೋ ಸಾಮರ್ಥ್ಯ, ಕೇಪಬಿಲಿಟಿ ಈ ಒಂದು ವೆಸ್ಟ್ ಏಷ್ಯಾ ಯುದ್ಧಕ್ಕಿದೆ ಅಂತ ಕೂಡ ಎಕ್ಸ್ಪರ್ಟ್ಸು ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ಆ್ಯಂಗಲ್ ನೋಡೋದಾದರೆ, ಸೊ ಈ ವೆಸ್ಟ್ ಏಷ್ಯಾ ರೀಜನಲ್ಲಿ ಈ ಯುದ್ಧ ನಡೀತಾ ಇರೋದ್ರಿಂದ ಭಾರತದಿಂದ ಏನು ಎಕ್ಸ್ಪೋರ್ಟ್ ಆಗ್ತಾ ಇತ್ತು, ಕಳೆದ ವರ್ಷ ಸುಮಾರು 6.34 ಲಕ್ಷ ಕೋಟಿಯಷ್ಟು ಗೂಡ್ಸನ್ನು ನಾವು ವೆಸ್ಟ್ ಏಷ್ಯಾದ ಬೇರೆ ಬೇರೆ ದೇಶಗಳಿಗೆ ಮಾರಿದ್ದೀರಿ.
ಸೊ ಅದು ಕೂಡ ನಿಂತೋಗೋ ಸಾಧ್ಯತೆ ಇರುತ್ತೆ. ಮತ್ತು ಆ ಎಕ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗಿಬಿಟ್ಟು ಈ ಭಾರತದಲ್ಲಿ ಯಾವ ಇಂಡಸ್ಟ್ರೀಸ್ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲೂ ಕೂಡ ಇದರ ಪರಿಣಾಮ ನೋಡೋದಕ್ಕೆ ಸಿಗುತ್ತೆ. ಮತ್ತು ಅಲ್ಲೇನೋ ಕೆಲಸಗಾರರನ್ನ ಅಲ್ಲಿ ಆ ಇಂಡಸ್ಟ್ರೀಸಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ಕೆಲಸವನ್ನು ಕಳೆದುಕೊಳ್ಳೋ ಪರಿಸ್ಥಿತಿ ಕೂಡ ಬರ್ಬೋದಾಗಿರುತ್ತೆ. ಇನ್ನೊಂದು ಏನು ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಹೇಳಿದ್ರೆ, ರೂಪಾಯಿ ಮೌಲ್ಯ ಈ ಯುದ್ಧ ಶುರುವಾದ ದಿನದಿಂದನೇ ಮೌಲ್ಯ ಕಳೆದುಕೊಳ್ಳೋದಕ್ಕೆ ಶುರು ಮಾಡಿದೆ. $1 $95 ರೀಚ್ ಆಗಿತ್ತು. ಅದಾದ ನಂತರ ಈಗ ಸುಮಾರು 94.5 ಆ ಒಂದು ಅಮೌಂಟ್ಗೆ ಟ್ರೇಡ್ ಆಗ್ತಾ ಇದೆ. ಸೊ ಹಾಗಾಗಿ ಈ ಯುದ್ಧ ಇನ್ನೂ ಇದೇ ರೀತಿ ಕಂಟಿನ್ಯೂ ಆದರೆ ರೂಪಾಯಿ ಸೆಂಚುರಿ ಬಾರಿಸುತ್ತೆ, ಡಾಲರ್ ಎದುರು ರೂಪಾಯಿ ಸೆಂಚುರಿ ಬಾರಿಸುತ್ತೆ ಅಂತ ಕೂಡ ಪ್ರಿಡಿಕ್ಷನ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ರೂಪಾಯಿ ಮೌಲ್ಯ ಕಳೆದುಕೊಂಡ್ರೆ ನಮ್ಮ ಇಂಪೋರ್ಟ್ಸ್ ಏನಿದೆ, ನಮ್ಮ ಭಾರತ ಎಕ್ಸ್ಪೋರ್ಟ್ಗಿಂತ ಜಾಸ್ತಿ ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿದೆ. ನಾವು ಇಂಪೋರ್ಟ್ ಜಾಸ್ತಿ ಮಾಡ್ಕೊತೀರಿ, ಎಕ್ಸ್ಪೋರ್ಟನ್ನು ಕಡಿಮೆ ಮಾಡ್ತೀರಿ. ಹಾಗಾಗಿ ನಮ್ಮ ಇಂಪೋರ್ಟ್ಸ್ ಎಲ್ಲದಕ್ಕೂ ಕೂಡ ಜಾಸ್ತಿ ಬೆಲೆಯನ್ನು ನಾವು ಕಟ್ಟಬೇಕಾಗುತ್ತೆ. ಕೊನೆಯದಾಗಿ ತುಂಬ ಮುಖ್ಯವಾಗಿ ಕೃಷಿ ಕ್ಷೇತ್ರಕ್ಕೂ ಕೂಡ ಈ ಒಂದು ಯುದ್ಧ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ. ಕಾರಣ ಏನಂತ ಹೇಳಿದ್ರೆ, ಈ ವೆಸ್ಟ್ ಏಷ್ಯಾ ಭಾಗದಿಂದ ಫರ್ಟಿಲೈಸರನ್ನು, ರಸಗೊಬ್ಬರವನ್ನು ದೊಡ್ಡ ಪ್ರಮಾಣದಲ್ಲಿ ಭಾರತ ಇಂಪೋರ್ಟ್ ಮಾಡ್ಕೊತಾ ಇದೆ. 2025-26ನೇ ವರ್ಷದಲ್ಲಿ ಎಷ್ಟು ಇಂಪೋರ್ಟ್ ಮಾಡ್ಕೊಂಡ್ರಿ ಈ ಭಾಗದಿಂದ ಅಂತ ನೋಡೋದಾದರೆ 40% ಯೂರಿಯಾ ಭಾರತ ಟೋಟಲ್ ರಿಕ್ವೈರ್ಮೆಂಟಲ್ಲಿ 40% ಯೂರಿಯಾನ ವೆಸ್ಟ್ ಏಷ್ಯಾದಿಂದ ಬಂದಿದೆ. ಅದೇ ರೀತಿ DAP ಕೂಡ 40% ವೆಸ್ಟ್ ಏಷ್ಯಾದಿಂದನೇ ಬಂದಿದೆ. ಅದ್ರ ಜೊತೆಗೆ ಅಮೋನಿಯಾ 80% ಅಮೋನಿಯಾವನ್ನು ನಾವು ವೆಸ್ಟ್ ಏಷ್ಯಾದಿಂದನೇ ಇಂಪೋರ್ಟ್ ಮಾಡ್ಕೊಂಡಿದ್ದೀರಿ ಕಳೆದ ಫೈನಾನ್ಷಿಯಲ್ ಇಯರು. ಸೊ ಇದು ಶಾರ್ಟೇಜ್ ಮಾತ್ರ ಅಲ್ಲ, ಈ ಬೆಲೆ ಏರಿಕೆ ಕೂಡ ಕಾರಣ ಆಗಿದೆ. ಈ ರಸಗೊಬ್ಬರ ಫರ್ಟಿಲೈಸರ್ ಬೆಲೆ ತುಂಬ ಜಾಸ್ತಿ ಆಗಿದೆ. ಅದೇನಾಗುತ್ತೆ, ಅದು ರೈತರಿಗೆ ಟ್ರಾನ್ಸ್ಫರ್ ಆಗುತ್ತೆ. ರೈತರ ರಸಗೊಬ್ಬರವನ್ನು ಜಾಸ್ತಿ ಬೆಲೆ ಕೊಟ್ಟು ಕೊಂಡ್ಕೊಬೇಕಾದ ಪರಿಸ್ಥಿತಿ ಬರುತ್ತೆ. ಮತ್ತು ಈಗಾಗಲೇ ರೈತರು ವ್ಯವಸಾಯದಲ್ಲಿ ಲಾಭ ಮಾಡೋಕ್ಕಾಗ್ದಿರೋ ತುಂಬ ಕಷ್ಟ ಪಡ್ತಾ ಇದ್ದಾರೆ. ರಸಗೊಬ್ಬರ ಬೆಲೆ ಏನಾದರೂ ಜಾಸ್ತಿ ಆದರೆ ಅವ್ರಿಗೆ ಆ ಲಾಭದ ಪ್ರಮಾಣ ಇನ್ನೂ ಕಡಿಮೆ ಆಗುತ್ತೆ. ಅವ್ರಿಗೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ. ಎಂಟೈರ್ ಇಂಡಿಯನ್ ಎಕಾನಮಿ ಮೇಲೆ ಈ ಯುದ್ಧ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಕೆಟ್ಟ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಯುದ್ಧ ಪ್ರೊಲಾಂಗ್ ಆದಷ್ಟು ಕೂಡ, ಪ್ರತಿದಿನ ಈ ಯುದ್ಧ ನಡೆದಷ್ಟು ಕೂಡ ಆ ಒಂದು ಎಫೆಕ್ಟ್ಸ್ ಏನಿದೆ ಅದು ನಮ್ಮ ಎಕಾನಮಿ ಮೇಲೆ, ಪ್ರತಿಯೊಬ್ಬರ ಮೇಲೆ ಕೂಡ ದೊಡ್ಡ ಮಟ್ಟದಲ್ಲಿ ಬೀಳುತ್ತೆ. ಇದೇ ರೀತಿ ಯುದ್ಧದ ಅಪ್ಡೇಟ್ಸ್ ನಿಮಗೆ ಬೇಕು ಅಂತ ಹೇಳಿದ್ರೆ, ನಮ್ಮ ಮೇಲಾಗೋ ಪರಿಣಾಮ ತಿಳ್ಕೊಬೇಕಂದ್ರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.